ಸ್ವಲ್ಪ ಅಣ್ಣನ ರೊಟ್ಟಿಂದ ಕಳಿಸ್ಬಿಡಪ್ಪ ಅಲ್ಲಿ. ಈ ಅರಮನೆಯಲ್ಲಿ ಒಬ್ಬಳೆ ಕಾಲ ಕಳೀತಾ ಇರು ಎಂದು ಹೇಳಿ ನೀನು ಹೋಗುವ ವಿಚಾರವನ್ನು ತಿಳಿಸದೆ ಹೋದರೆ ಕಾಂತ ಎನ್ನ ಮನದಲ್ಲಿ ಬುಗಿಲೆಂದು ಗಾಬರಿಯೂ ಆಗು. ಆದ್ದರಿಂದ ನಿನ್ನ ಪಯಣದ ವಿಚಾರವನ್ನು ತಿಳಿಸು ಕಾಂತ ಗುಣವಂತ. ನೀರಜಾಕ್ಷಿಯೇ ಹೇಳುವೆನು, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಉತ್ತಮ ಸತಿಪತಿಗಳ ಸಂಗತಿ ಪುಷ್ಪವತಿ ಯಾತ ಸತಿಯೊಡನೆ ಸರಿಯಾದ ಋತುವಿನಲ್ಲಿ ಸತಿಪತಿಗಳ ಮನಸ್ಸು ಒಂದಾದರೆ ಆ ಸುಖಭೋಗವು ಹೆಣ್ಣಿನ ವ್ಯಾಮೋಹವನ್ನು ಮನಸ್ಸಿನ ಭ್ರಾಂತಿ ತಿಳಿದುಕೊಂಡು ರಾಜನಾಟವನ್ನು ತಾನು ನಡೆಸುವ ರಾಜ್ಯ ಕಾರ್ಯವನ್ನು ಮರೆತರೆ ಅದಲ್ಲವಲ್ಲವೇ? ಸುಂದರಿ, ಈ ಶಾಸ್ತ್ರವನ್ನು ನೀನೇನು ತಿಳಿಯದವಳೇ ಹೇಗೆ? ಬಿಡು, ನಾನು ಹೋಗುವ ಪಯಣಕ್ಕೆ ಹಟ್ಟಿಯಾಗಬೇಡ ಸುಂದರಿ. ಬಿಟ್ಟು ಬಿಡಿ ನನ್ನ ಮನವರಿ ಸುಂದರ. ಸುಂದರಿ, ಯಾತಕ್ಕಾಗಿ ಇಂಥ ಕೋಪ? ಏನು ಕಾಂತೆ? ಹೇಳದೆ ಕೇಳಿದೆ ಹೋಗುವ ಕೋಪ ಯಾತಕ್ಕಾಗಿ? ಅಂತ ಕಾರ್ಯ ಇರುವುದು ಕಾಂತೆ. ಅಂತ ಕಾರ್ಯ ಇರುವುದೇ? ಹೌದು ಕಾಂತೆ. ನೋಡು, ಸಮಯ ಬಂದಾಗ ತಿಳಿಸಿವೆ ಕಾಂತೆ. ನಾವಿಬ್ಬರ ಮದುವೆಯಾಗಿ ಬಹಳ ದಿನ ಆಗಲಿಲ್ಲ. ಯಾರು ಇನ್ನೊಂದವರು ಕಾಂತೆ? ಆದರೆ ಉಲ್ಲಾಸದಿಂದ ಇರಬೇಕು. ಇರೋಣ ಕಾಂತೆ, ಮತ್ತೆ ಹಿಂತಿರುಗಿ ಬರಬೇಕು. ಸುಂದರ, ಸುಂದರಿ, ಹಾಗಾದ್ರೆ ಹೇಳಿದನು ಕೇಳಿ. ಅದೇನು ಚಿತ್ತವಾಗಿ ಹೇಳ ಕಾಂತೆ. ಪ್ರಿಯಾ, ಅಷ್ಟರೊಳಗೆ ನೀನು ಕಲ್ಲ ಮನಸ್ಸು ಮಾಡಿ ನೀನು ಹೊರಟುವ ವಿಷಯವೂ ನನ್ನ ಮುಂದೆ ತಿಳಿಸಲಿಲ್ಲ. ತಿಳಿಸುವಂತನಾಗು ಕಾಂತ ಗುಣವಂತ. ನಾನು ಎಷ್ಟು ಮಿತವಾಗಿ ಹೇಳಿದರೂ ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ಬಿಡಲಿಲ್ಲ. ಪ್ರಿಯಾ, ನನ್ನ ಪಯಣವನ್ನು ತಿಳಿದುಕೊಳ್ಳುವುದು ನಿನಗೆ ಸರಿಯಲ್ಲ. ಅದಕ್ಕೆ ಸರಿಯಲ್ಲ. ಸುಂದರಿ, ವೈಯಾರವನ್ನು ಮಾಡಿ ಮೀರಿದ ಶೃಂಗಾರವನ್ನು ತೋರಿ ನನ್ನ ಮರ್ಮವನ್ನು ತಿಳಿದುಕೊಳ್ಳುವುದು ಮಾತ್ರ ನಿನಗೆ ಸರಿ ತೋರುವುದಿಲ್ಲ. ಸುಂದರಿ, ನಾನು ಮಾಡುವ ಕಾರ್ಯವು ಯಾವುದಾದರೂ ಅಂತ ಹೇಳುತ್ತದೆ. ರಾಜಕಾರ್ಯದ ಮರ್ಮವನ್ನು ನಿನ್ನಂತ ಸ್ತ್ರೀಯರಿಗೆ ತಿಳಿಸಿದರೆ ಉತ್ತಮ ಶಕ್ತಿಯರಿಗೆ ಇದು ಶೋಭೆಯಲ್ಲ. ನೀರಾಕ್ಷಿ ಕಟ್ಟಬಿಡಿ.
ಕಾಂತಿ ಆತುರದಿಂದ ಈ ಅರಮನೆಯಲ್ಲಿ ನನ್ನನ್ನು ಬಿಟ್ಟು ಒಂಟಿಯಾಗಿ ಹೋಗುವ ಪಯಣವಿದ ವಿಚಾರವನ್ನು ತಿಳಿಸುವಂತನಾಗು ರಮಣ ಸನ್ಮೋಹನ ಬರಣ. ಹೇ ಎಲ್ಲ ಪ್ರೀತಿಯ ಪಾತ್ರಳಾದ ಸುಂದರಿ ಎತ್ತರುವ ಸವಿಯಾಗಿ ಒಂದು ಮಾತನಾಡು. ಎನ್ನ ತೊಡೆ ಮೇಲೆ ಕೂಡು. ಹಾಗೆ ಸುಂದರಿ ಈ ಲೋಕವನ್ನೆಲ್ಲ ಒಂದು ಬಾರಿ ಸುತ್ತಿ ಸಿಂಧು ದೇಶದ ಪರ ಎನ್ನ ಬಲ ಚದರವನ್ನು ತೋರಿಸುವೇನ ಹೋಗುವನು ರಮಣಿ ಎಲ್ಲ ಮುತ್ತಿನ ರಗಿಣಿ. ಪ್ರಿಯಾ ಸುಂದರ ಸುಂದರಿ ಸತಿಯ ಮುಂದೆ ಇಂಥ ಆಟ ಬೇಡ. ಯಾತಕ್ಕೆ ಬೇಡ ಕಾಂತಿ? ಕರ್ಕೊಂಬರಪ್ಪ ಕರ್ಕೊಂಬರ